ಇದು 5 ವರ್ಷದಿಂದ ನಾವು ಏನು 3 ವರ್ಷದಿಂದ 2023ರಲ್ಲಿ ನಾವು ನೀವೆಲ್ಲರೂ ಸೇರಿ ಭರ್ಜರಿ ಪ್ರಚಾರ ಮಾಡಿ ಚುನಾವಣೆಯನ್ನ ಮಾಡಿದ್ವಿ. ಮೇಟಿ ಸಾಹೇಬ್ರನ್ನ 5 ವರ್ಷದ ಅವಧಿಗೋಸ್ಕರ ಆರ್ಸ್ ಕಳಿಸಿದ್ವಿ. ಸಾಕಷ್ಟು ಅವರು ಕನಸುಗಳನ್ನ ಹೊಂದಿದ್ರು. ಇವತ್ತು ರಾಂಪುರ ಗ್ರಾಮವನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಇಡೀ ಬಾಗಲಕೋಟ್ ಮತಕ್ಷೇತ್ರವನ್ನ ಅಭಿವೃದ್ಧಿ ಪಥದತ್ತ ಒಯ್ಯಬೇಕು ಅಂತೇಳಿ ಸಾಕಷ್ಟು ಕನಸುಗಳನ್ನ ಕಟ್ಟಿಕೊಂಡಿದ್ರು. ಜೊತೆಗೆ ಅದರ ಒಂದು ಕೂಸಾಗಿ ಇವತ್ತೇನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಕನಸಿನ ಕೂಸಾದಂತ ಮೆಡಿಕಲ್ ಕಾಲೇಜಿನ ಶಂಕುಸ್ಥಾಪನೆಯನ್ನ ಮೊನ್ನೆ ಮಾಡಿದ್ದಾರೆ. ಇದು ಒಂದು ಅವರ ದೊಡ್ಡ ಕನಸು. ಅದ್ರ ಜೊತೆಗೆ ನೂರಾರು ಕನಸುಗಳು ಗ್ರಾಮೀಣ ಅಭಿವೃದ್ಧಿಯ ಪರವಾಗಿದ್ದು ಸಾಕಷ್ಟು ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಾಗ ಸಾಕಷ್ಟು ಸಹಕಾರವನ್ನ ನೀಡೋದ್ರ ಜೊತೆಗೆ ಮಾರ್ಗದರ್ಶನವನ್ನು ನೀಡ್ತಾ ಇವತ್ತು ನಮ್ಮೆಲ್ಲರ ಹಿರಿಯ ರಾಜಕಾರಣಿನ ಮುತ್ಸದಿ ರಾಜಕಾರಣಿನ ನಾವು ನೀವೆಲ್ಲರೂ ಕಳ್ಕೊಂಡಿದೀವಿ ಬಂಧುಗಳೇ. ಆ ಕಳ್ಕೊಂಡ ಸ್ಥಾನವನ್ನ ತುಂಬಬೇಕು ಅಂತಂದ್ರೆ ನಾವು ನೀವೆಲ್ಲರೂ ಏನ್ ಮಾಡ್ಬೇಕ್ರಿ? ಉಮೇಶ್ ಅಣ್ಣ ಮೇಟಿ ಅವರಿಗೆ ತಾವೆಲ್ಲರೂ ಬೆಂಬಲವಾಗಿ ನಿಲ್ಲಬೇಕು. ಅವ್ರ ತಂದೆ ಕಳ್ಕೊಂಡಿದ್ದಾರೆ ಅಂತೇಳಿ ಅವ್ರಿಗೆಲ್ಲೂ ಕೂಡ ಅನಿಸ್ಬಾರ್ದು. ಆ ಸ್ಥಾನವನ್ನ ಇಡೀ ರಾಂಪುರ ಗ್ರಾಮ ಅಲ್ಲ, ಇಡೀ ಬಾಗಲಕೋಟ್ ಮತಕ್ಷೇತ್ರದವರು ತುಂಬಬೇಕು ಅಂತೇಳಿ ನಾನು ಈ ವೇದಿಕೆ ಮೂಲಕ ಕೇಳ್ಕೊತೀನಿ ಬಂದಿದ್ದಾರೆ. ಅವರು ನಿಮ್ಮೆಲ್ಲರ ಉಡ್ಲಲ್ಲಿ ಹಾಕೋಗಿದ್ದಾರೆ. ಇವತ್ತು ಮಕ್ಕಳನ್ನ ಇಂದಿನ ವಾಡಿಕೆ ಇತ್ತು, ಗ್ರಾಮಸ್ಥರು ಉಡ್ಲಲ್ಲಿ ಹಾಕಿದ್ರು ಅಂತಂದ್ರೆ ಆ ಮಕ್ಕಳನ್ನ ಸಂಪೂರ್ಣವಾಗಿ ಕಾಪಾಡುವಂತ ಜವಾಬ್ದಾರಿ, ಅವ್ರನ್ನ ಬೆಳೆಸುವಂತ ಜವಾಬ್ದಾರಿ ಗ್ರಾಮಸ್ಥರದ್ದು ಇರ್ತಿತ್ತು. ಅದೇ ರೀತಿ ಇವತ್ತೆಲ್ಲ ನೀವೆಲ್ಲ ಜವಾಬ್ದಾರಿಯನ್ನ ಹೊತ್ಕೊಂಡು ಅವ್ರು ನಿಮ್ ಉಡ್ಲಲ್ಲಿ ಏನ್ ಹಾಕೋಗಿದ್ದಾರೆ, ಅವ್ರನ್ನ ಬೆಳೆಸುವಂತ ಜವಾಬ್ದಾರಿ ನಿಮ್ಮೆಲ್ಲರದಾಗಿರ್ತದೆ ಅಂತ ಹೇಳಕ್ ಬಯಸ್ತೀನಿ ಬಂಧುಗಳೇ. ವಿಶೇಷವಾಗಿ ನಮ್ಮ ತಾಯಂದ್ರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದರೆ ಇಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಪರವಾಗಿರುವಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಹೆಣ್ಣು ಮಕ್ಕಳು ಕೂಡ ಸ್ವಾಭಿಮಾನದಿಂದ ಬದುಕಬೇಕು, ಬಹಳ ಹೆಮ್ಮೆಯಿಂದ ಬದುಕಬೇಕು, ಅವರ ಜೀವನವನ್ನ ಕಟ್ಕೋಬೇಕು, ಆರ್ಥಿಕವಾಗಿ ಅವರು ಸಬಲೀಕರಣಗೊಳ್ಳಬೇಕು ಅಂತೇಳಿ ಯೋಚನೆ ಮಾಡುವಂತ ಏಕೈಕ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರು ಅಂತ ಹೇಳಿ ಬಯಸ್ತೀವಿ. ಯಾಕಂತಂದ್ರೆ ಅವರು ಕೂಡ ಹಳ್ಳಿ ಜೀವನವನ್ನ ನೋಡಿ ಬೆಳೆದಂತವರು. ನಮ್ಮ ಬಾದಾಮಿ ಮತಕ್ಷೇತ್ರದ ಶಾಸಕರಾಗಿ ಇಲ್ಲಿಯ ಉತ್ತರ ಕರ್ನಾಟಕದ ಜೀವನದ, ಇಲ್ಲಿ ಒಂದು ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳ ಜೀವನದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಂತ ಏಕೈಕ ವ್ಯಕ್ತಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರು ಅಂತ ಹೇಳಿ ಬಯಸ್ತೀವಿ. ಯಾಕಂತಂದ್ರೆ ಹೆಣ್ಣು ಮಕ್ಕಳೆಲ್ಲ ಒಂದೊಂದ್ ಕೆಲಸ ಮಾಡ್ಬೇಕು, ಒಂದೊಂದ್ ಕಸ ಕೀಳ್ಬೇಕು, ಇಲ್ಲ ನರೇಗಾ ಕೆಲ್ಸಕ್ಕೆ ಹೋಗ್ಬೇಕು. ಸಿಗುವಂತ ದಿನದಲ್ಲಿ ಸಿಗುವಂತ 300 ರೂಪಾಯಿ ಕೂಲಿಯಲ್ಲಿ ಇಡೀ ಮಂತವನ್ನ ಸಾಕ್ಬೇಕು, ಮಕ್ಕಳನ್ನ ಓದಿಸ್ಬೇಕು, ಇಡೀ ಮನೆನ ನಡೆಸಬೇಕು. ಸಂಪೂರ್ಣ ಜವಾಬ್ದಾರಿಯನ್ನ ಇವತ್ತು ಗೃಹಿಣಿಯರು ವಹಿಸ್ಕೊಂಡಿರ್ತಾರೆ. ಅವರಿಗೆ ನಾವು ಆರ್ಥಿಕವಾಗಿ ಸಬಲೀಕರಣಗೊಳ್ಳೋದಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಅಕೌಂಟ್ಗೆ ಹಾಕಿದಂತ ಕೀರ್ತಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ತದೆ ಅಂತ ಬಯಸಿ ಬಂದಿದ್ದಾರೆ. ಹೆಣ್ಣು ಮಕ್ಕಳು ಯಾರ ಮುಂದೂ ಕೂಡ ಕೈ ಚಾಚಬಾರ್ದು, ಸ್ವಾಭಿಮಾನದಿಂದ ಬದುಕಬೇಕು. ಇವತ್ತು ನೀವು ತವ್ರ ಮನೆಗೋ ಇಲ್ಲ ನಿಮ್ಮ ಅಣ್ಣನ ಮನೆಗೋ ಯಾರನ್ನಾದ್ರೂ ಬೀಗರು ಮಾತಾಡ್ಸಕ್ ಹೋಗ್ಬೇಕು ಅಂತಂದ್ರೆ ಗಂಡನ್ ಮುಂದೋ ಮಗನ ಮುಂದೋ ಕೈ ಚಾಚಬೇಕಾಗಿತ್ತು ಬಸ್ ಚಾರ್ಜಿಗೆ. ಆದ್ರೆ ಇವತ್ತೇನಾಗತ್ರಿ, ಎಷ್ಟು ಜನ ಶಕ್ತಿ ಯೋಜನೆಯಲ್ಲಿ ತವ್ರ ಮನೆಗೆ ಬಂದ ಕೈ ಐತ್ರಿ, ಅಣ್ಣನ ಮನೆಗೆ ತವ್ರ ಮನೆಗೆ, ದೇವರಿಗೆ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಹೊರನಾಡು ಕೈ ಎತ್ತಬೇಕು ನೀವು ಪ್ರಾಮಾಣಿಕವಾಗಿ. ಎಷ್ಟು ಜನ ಅಂತೇಳಿ ಎಲ್ಲರ ಹೆಣ್ಮಕ್ಳು ಇವತ್ತು ತವ್ರ ಮನೆಗೆ ಹೋಗಿ ಬಂದಿರ. ಶಕ್ತಿ ಯೋಜನೆ ತೀರ್ಥಕ್ಷೇತ್ರವನ್ನ ದರ್ಶನ ಮಾಡಿದ್ರೆ ಇನ್ನೊಂದು ಕೈ ಐತ್ರಿ. ಯಾರ ಕೃಪೆಯಿಂದ ಇವತ್ತು ವಾಸ್ತವ ಕಾಂಗ್ರೆಸ್ ಪಕ್ಷದ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಆಶೀರ್ವಾದದಿಂದ ಇವತ್ತು ನಾವೆಲ್ಲರೂ ಕೂಡ ಶಕ್ತಿ ಯೋಜನೆ ಹೆಣ್ಣುಮಕ್ಕಳು ಇವತ್ತು ತೀರ್ಥಕ್ಷೇತ್ರ ದರ್ಶನ ಮಾಡಿದರೆ ತವ್ರ ಮನೆ ಬೀಗರು ಮೆಜ್ರು ಅಂತೇಳಿ ಇವತ್ತು ತಮಗೆ ಏನು ಆಸೆಗಳಿತ್ತು, ನಾವು ಅಣ್ಣನ ಮನೆಗೆ ಹೋಗ್ಬೇಕು, ಆಗ್ಲೆಲ್ಲ ನಮ್ಮ ತವ್ರ ಮನೆಗೆ ಹೋಗ್ಬೇಕು ಅಂತೇಳಿ ಆ ಆಸೆಯನ್ನ ಈಡೇರಿಸಿದಂತ ತವ್ರ ಮನೆಗೆ ಒಂದು ಏನು ನಾವೆಲ್ಲ ಹೆಣ್ಣು ಮಕ್ಕಳಿಗೆ ಆಶಾದೀಪ ಸ್ಫೂರ್ತಿದಾಯಕ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರು ಸರ್ಕಾರ ಅಂತ ಹೇಳಿ ಬಯಸ್ತಿ ಬಂಧುಗಳೇ. ಅದ್ರ ಜೊತೆಗೆ ಇವತ್ತು ವಿದ್ಯುತ್ ಬಿಲ್ ಅನ್ನ ಫ್ರೀ ಮಾಡಿದ್ದಾರೆ. ಅದ್ರ ಜೊತೆಗೆ ಅನ್ನಭಾಗ್ಯದಡಿ ನಾವೆಲ್ಲರೂ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಧುನಿಕ ದೇವರಾಜ ಅರಸು ಅಂತಾನೆ ಕರಿತೀವಿ. ಯಾಕಂತಂದ್ರೆ ಇವತ್ತು
ಹಸಿರು ಕ್ರಾಂತಿಯನ್ನ ಮಾಡಿದಂತವ್ರು, ವಿಶೇಷವಾಗಿ ರೈತರಿಗೆ, ನಮ್ಮ ಉತ್ತರ ಕರ್ನಾಟಕದ ಜೀವಾರು ಅಂತಂದ್ರೆ ರೈತರು. ಆ ರೈತರಿಗೆ ಜೀವ ನೀಡಿದಂತ ಮುಖ್ಯಮಂತ್ರಿಗಳು ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಅಂತ ಬಯಸ್ತೀನಿ. ಮಹಿಳೆಯರಿಗೆ ಒಂದು ಜೀವನವನ್ನ ಕಟ್ಟಿಕೊಟ್ಟಂತ ಮುಖ್ಯಮಂತ್ರಿಗಳು ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತು ಎಲ್ಲರಿಗೂ ದೀನ ದಲಿತರು, ಬಡವರು, ಎಲ್ಲ ಜಾತಿ ಜನಾಂಗ ವರ್ಗದವರಿಗೆ ಏಕೈಕ ಪಕ್ಷ ಯಾವ್ದಾದ್ರು ನ್ಯಾಯ ನೀಡಿತ್ತು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಇವತ್ತು ಬಂಧುಗಳೇ. ಇವತ್ತು ಎಲ್ಲವನ್ನ ನೀಡಿದಂತ ಪಕ್ಷ ಕಾಂಗ್ರೆಸ್. ಹಂಗಂದ್ರೆ ನೀವು ಮತ ಯಾರಿಗೆ ಹಾಕ್ಬೇಕು? ಯಾರಿಗೆ ಹಾಕ್ತೀರಾ? ಒಂದು ಸರಿ ಎಲ್ಲರೂ, ನಮ್ಮ ಮಹಿಳೆಯರಷ್ಟೇ ಅಲ್ಲ, ನಾವೆಲ್ಲ ಗಂಡ್ಮಕ್ಳು, ಯುವಕರು ಎಲ್ಲರೂ ಕೇಳಿದ್ರೆ ಯಾವ ಪಕ್ಷಕ್ಕೆ ಮತ ಹಾಕ್ತೀರಾ? ಕಾಂಗ್ರೆಸ್ಗೆ. ಯಾವತ್ತು ಅನ್ನ ನೀಡಿದ ಕೈನ ಯಾವತ್ತು ಕೂಡ ಮರಿಬಾರ್ದು. ಇದು ಅನ್ನ ಕೊಟ್ಟಂತ ಕೈ, ಇವತ್ತು ದುಡಿಮೆ ಕೊಟ್ಟಂತ ಕೈ, ನಮಗೆ ಜೀವನ ನೀಡಿದಂತ ಕೈ. ಈ ಕೈಯನ್ನ ಯಾವತ್ತು ಕೂಡ ಮರಿಬೇಡ್ರಿ. ಇನ್ನ ಸಾಕಷ್ಟು ಜನ ಮಾತನಾಡೋರಿದ್ದಾರೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಾವು ನೀವೆಲ್ಲರೂ ಕಾಯ್ತಿರುವಂತ ಅತ್ಯಮೂಲ್ಯ ಕ್ಷಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇರೋದ್ರಿಂದ ಅವ್ರಿಗೆ ಹೆಚ್ಚಿನ ಸಮಯವನ್ನು ನೀಡ್ತಾ ಬರುವಂತ ಏಪ್ರಿಲ್ 9ನೇ ತಾರೀಕು ತಾವೆಲ್ಲರೂ ನನ್ನ ಸಹೋದರ ಸಮಾನರಾದಂತ ಉಮೇಶಣ್ಣ ಭೇಟಿಯವರಿಗೆ ತಮ್ಮೆಲ್ಲರ ಅತ್ಯಮೂಲ್ಯ ಮತವನ್ನ ಹಸ್ತದ ಗುರುತಿಗೆ ಕ್ರಮ ಸಂಖ್ಯೆ 1ಕ್ಕೆ ನೀಡೋದ್ರ ಮೂಲಕ 4ನೇ ತಾರೀಕು ಏನ್ ಮಾಡೋಣ? ಗುಲಾಲ್ ಹಾಕೋಣ. 4ನೇ ತಾರೀಕು ನಾವೆಲ್ಲರೂ ಕೂಡ ಗುಲಾಲ್ ಹಾಕೊಂಡು ವಿಜಯೋತ್ಸವನ ಆಚರಿಸೋಣ ಅಂತ ಹೇಳ್ತಾ ಬರ್ತೀನಿ. ನೀವೆಲ್ಲರೂ ಗೆಲ್ಲಿಸ್ಬೇಕು. ಗೆಲ್ಸಿದ್ರೆ ಖಂಡಿತವಾಗ್ಲೂ ಮತ್ತೊಮ್ಮೆ ನಿಮ್ಮ ಗ್ರಾಮಕ್ಕೆ ಬರ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರ ಉಮೇಶ್ ಅಣ್ಣನ ಭೇಟಿ ಗೆಲುವು ಅವರ ಗೆಲುವಲ್ಲ, ಇವತ್ತು ಕಾಂಗ್ರೆಸ್ ಪಕ್ಷದಿಂದ ನಿಮ್ಮೆಲ್ಲರ ಗೆಲುವು ಅಂತ ಹೇಳಿದ್ರೆ ಬಯಸಿ ಬಂಧುಗಳೇ, ಪ್ರತಿಯೊಬ್ಬ ಜನರ ಗೆಲುವು ಅಂತ ಹೇಳ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲಿರುವಂತಹ ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂತ ಧನ್ಯವಾದಗಳನ್ನ ತಿಳಿಸ್ತಾ, ವೇದಿಕೆ ಮೇಲಿರುವಂತಹ ಸಚಿವರಿಗೆ ಹಾಗೂ ಶಾಸಕರಿಗೆ, ವಿಶೇಷವಾಗಿ ರಾಂಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದಂತ ಎಲ್ಲ ನನ್ನ ಗುರಿಯರಿಗೂ, ತಾಯಂದಿರಿಗೂ, ಯುವಕ ಮಿತ್ರರಿಗೂ ಹಾಗೂ ನನ್ನ ನೆಚ್ಚಿನ ಮುದ್ದು ಮಕ್ಕಳಿಗೂ, ಯಾವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಟ್ಟಾಳುಗಳಿಗೂ, ಬೇಟಿ ಸಾಹೇಬ್ರ ಕುಟುಂಬದ ಅಭಿಮಾನಿಗಳಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ 2 ಮಾತುಗಳಿಗೆ ವಿರಾಮ ಇಟ್ಟು ಬಂಧುಗಳೇ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಹಿಂದ್.